ನಾವೆಲ್ಲ ಈಗ ನಮ್ಮ ಅತ್ತೆ ಊರಿಗೆ ಬಂದಿದ್ದೀವಿ. ತುಂಬ ದಿನ ಆಗಿತ್ತು ಇಲ್ಲಿ ಬಂದು. ದೇವಸ್ಥಾನದಲ್ಲಿ ಒಂದು ಪೂಜೆ ಕೊಟ್ಟಿದ್ರು, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಊರೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ವಿ. ಊರಲ್ಲಂತೂ ಹೇಗಂತಂದರೆ 5:30ಗೆ ಬೆಳಕಾಗತ್ತೆ. 6 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮೂರಲ್ಲಿ 7 ಗಂಟೆ 8 ಗಂಟೆಗೆ ಹೇಗಿರುತ್ತೋ ಆ ಥರ ಬಿಸಿಲಿರುತ್ತೆ. ಸರಿ ಬೆಳಗ್ಗೆ ಎಲ್ಲ ಬೇಗ ಎದ್ದಿದ್ವಲ್ಲ, ಹಾಗೆ ಸುತ್ತಾಡಿಕೊಂಡು ಮತ್ತು ಪೂಜೆಗೆ ಕೆಲವು ವಸ್ತುಗಳನ್ನೆಲ್ಲ ತೊಗೊಂಡು ಬರಬೇಕಾಗಿತ್ತು. ಹಾಗಾಗಿ ನಾನು ಜಾನು ಇಬ್ಬರೂ ಗಾಡೀಲಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈ ಹಳ್ಳಿಗಳ ಕಡೆ ಗಾಡಿನಲ್ಲಿ ಸುತ್ತಾಡೋದಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಮನ್ವಿ ಅನಿರುದ್ಧ ಇಬ್ಬರು ಹುಟ್ಟಿದ ಮೇಲೆ ಗಾಡಿನಲ್ಲಿ ನಾನು ಜಾನು ಹೋಗಿದ್ದೇ ಕಮ್ಮಿ. ಈಗ ಮನೆಯಲ್ಲಿ ಎಲ್ಲರೂ ಇದ್ರಲ್ಲ, ಮಕ್ಕಳು ನೋಡ್ಕೊಳ್ತೀವಿ, ಹೋಗಿ ತಗೊಂಡು ಬನ್ನಿ ಹೂವೆಲ್ಲನೂ ಅಂತ ಹೇಳಿದರು. ಹಾಗಾಗಿ ಇಬ್ಬರು ಗಾಡೀಲಿ ಹೋಗಿ ಮಾರ್ಕೆಟ್ ಹತ್ರ ಹೂವೆಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಹೂವು, ಪೂಜೆಗೆ ಬೇಕಾಗಿರೋ ಅಂಥ ಸಾಮಾನು ಎಲ್ಲ ತಗೊಂಡು ವಾಪಸ್ ಬರಬೇಕಾದ್ರೆ ಅಲ್ಲಿ ಗಸಗಸೆ ಹಣ್ಣಿನ ಮರ ಇತ್ತು. ನಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಇಲ್ವೋ ಈ ಹಣ್ಣು, ನನಗೆ ತುಂಬ ಇಷ್ಟ. ಎಲ್ಲಿ ಆ ಮರ ಕಂಡ್ರು ಓಡ್ ಹೋಗಿ ತಗೊಂಡು ತಿಂತೀನಿ. ಹೂವು, ಹಣ್ಣು, ಪೂಜೆಗೆ ಬೇಕಾಗಿದ್ದಂಥ ಸಾಮಾನು ಎಲ್ಲನೂ ತೊಗೊಂಡು ಅಲ್ಲಿ ಟೀ ತುಂಬ ಚೆನ್ನಾಗಿರುತ್ತೆ, ಬಾಯ್ಲರ್ ಟೀ ಅಂತ ಸಿಗುತ್ತೆ. ನನಗಂತೂ ತುಂಬ ಇಷ್ಟ. ಒಂದ್ಸಲಿ ಊರಿಗೆ ಹೋದಾಗಲೂ ಮಿಸ್ ಮಾಡೋದೇ ಇಲ್ಲ. ಸೊ ಅದು ಟೀ ಕುಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ.